ಧರ್ಮಸ್ಥಳದ ವಿರುದ್ಧ ಬಹಳ ವ್ಯವಸ್ಥಿತವಾದ ಷಡ್ಯಂತರ ರಚನೆಯಾಗಿದೆ ಅನ್ನೋದು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಮೊದಲು ಸೌಜನ್ಯಗೆ ನ್ಯಾಯ ಅಂತ ಪ್ರಾರಂಭವಾದ ಹೋರಾಟ ಬರ್ತಾ ಬರ್ತಾ ದಿಕ್ಕು ತಪ್ಪಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಅನ್ನೋ ಹಂತಕ್ಕೆ ತಲುಪಿದೆ. ಇದೇ ಹೋರಾಟದ ಭಾಗವಾಗಿ SIT ರಚನೆ ಆಯಿತು, ಗುಂಡಿ ತೋಡಲಾಯಿತು. ಇಷ್ಟೆಲ್ಲ ಆದ ನಂತರದಲ್ಲಿ ಮುಂದೇನು ಸೌಜನ್ಯ ಅಭಿಯಾನ, ಸಮಾಧಿ ಉತ್ಖನನ ಇದಾದ ಬಳಿಕ ಈ ಗುಂಪಿನ ಮುಂದಿನ ಉದ್ದೇಶ, ಮುಂದಿನ ಗುರಿ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಗುಂಪಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲಿದೆಯಾ ಹೋರಾಟಗಾರರ ಕಣ್ಣು? ನಿನ್ನೆ ನಡೆದ ಸಭೆಯಲ್ಲಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲೇ ಈ ಬಗ್ಗೆ ಚರ್ಚೆ ಆಗಿದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತೆ. ಧರ್ಮಸ್ಥಳದ ಹುಂಡಿಯ ಹಣದ ಬಗ್ಗೆ ಇದೀಗ ಹೋರಾಟಕ್ಕಿಳಿದಿದೆ ಈ ಹೋರಾಟಗಾರರ ಬಣ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆ, ಸಮಾನ ಮನಸ್ಕರ ಸಭೆ. ಈ ಸಭೆಯಲ್ಲಿ ಹೊಸ ಹೋರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಹಿರಿಯ ವಕೀಲ CS ದ್ವಾರಕಾನಾಥ್ ಅವರಿಂದ ಈ ವಿಚಾರ ಪ್ರಸ್ತಾಪ ಆಗಿದೆ. ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ, ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಸಣ್ಣ ಇಟ್ಕೊಂಡಿದ್ದ ಪ್ರಕಾರ ಆ ಹುಂಡಿ ದುಡ್ಡನ್ನು ಆಸ್ ಇಟ್ ಈಸ್ ಯಾರ್ಯಾರು ಕಳಿಸ್ಬೇಕು ಅವ್ರು ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜಾನೂ ಕೂಡ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಆ ಥರ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿಬೋದು. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಜೊತೆಲಿ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು, ಇನ್ನೂ ಜೊತೆಲಿ ಇರುವಂತಹ ಚಾನ್ಸಸ್ ಕೂಡ ಇದೆ. ಇಷ್ಟು ದೊಡ್ಡ ಇದನ್ನು ನಾವು ಇವತ್ತು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ, ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಸಣ್ಣ ಇಟ್ಕೊಂಡಿದ್ದ ಪ್ರಕಾರ ಆ ಹುಂಡಿ ದುಡ್ಡನ್ನು ಆಸ್ ಇಟ್ ಈಸ್ ಯಾರ್ಯಾರು ಕಳಿಸ್ಬೇಕು ಅವ್ರು ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜಾನೂ ಕೂಡ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಆ ಥರ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿಬೋದು. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಜೊತೆಲಿ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು, ಇನ್ನೂ ಜೊತೆಲಿ ಇರುವಂತಹ ಚಾನ್ಸಸ್ ಕೂಡ ಇದೆ. ಇಷ್ಟು ದೊಡ್ಡ ಇದನ್ನು ನಾವು ಇವತ್ತು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಧರ್ಮಸ್ಥಳದ ವಿರುದ್ಧ ಬಹಳ ವ್ಯವಸ್ಥಿತವಾದ ಷಡ್ಯಂತರ ರಚನೆಯಾಗಿದೆ ಅನ್ನೋದು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಮೊದಲು ಸೌಜನ್ಯಗೆ ನ್ಯಾಯ ಅಂತ ಪ್ರಾರಂಭವಾದ ಹೋರಾಟ ಬರ್ತಾ ಬರ್ತಾ ದಿಕ್ಕು ತಪ್ಪಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಅನ್ನೋ ಹಂತಕ್ಕೆ ತಲುಪಿದೆ. ಇದೇ ಹೋರಾಟದ ಭಾಗವಾಗಿ SIT ರಚನೆ ಆಯಿತು, ಗುಂಡಿ ತೋಡಲಾಯಿತು. ಇಷ್ಟೆಲ್ಲ ಆದ ನಂತರದಲ್ಲಿ ಮುಂದೇನು ಸೌಜನ್ಯ ಅಭಿಯಾನ, ಸಮಾಧಿ ಉತ್ಖನನ ಇದಾದ ಬಳಿಕ ಈ ಗುಂಪಿನ ಮುಂದಿನ ಉದ್ದೇಶ, ಮುಂದಿನ ಗುರಿ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಗುಂಪಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲಿದೆಯಾ ಹೋರಾಟಗಾರರ ಕಣ್ಣು? ನಿನ್ನೆ ನಡೆದ ಸಭೆಯಲ್ಲಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲೇ ಈ ಬಗ್ಗೆ ಚರ್ಚೆ ಆಗಿದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತೆ. ಧರ್ಮಸ್ಥಳದ ಹುಂಡಿಯ ಹಣದ ಬಗ್ಗೆ ಇದೀಗ ಹೋರಾಟಕ್ಕಿಳಿದಿದೆ ಈ ಹೋರಾಟಗಾರರ ಬಣ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆ, ಸಮಾನ ಮನಸ್ಕರ ಸಭೆ. ಈ ಸಭೆಯಲ್ಲಿ ಹೊಸ ಹೋರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಹಿರಿಯ ವಕೀಲ CS ದ್ವಾರಕಾನಾಥ್ ಅವರಿಂದ ಈ ವಿಚಾರ ಪ್ರಸ್ತಾಪ ಆಗಿದೆ. ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ, ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಸಣ್ಣ ಇಟ್ಕೊಂಡಿದ್ದ ಪ್ರಕಾರ ಆ ಹುಂಡಿ ದುಡ್ಡನ್ನು ಆಸ್ ಇಟ್ ಈಸ್ ಯಾರ್ಯಾರು ಕಳಿಸ್ಬೇಕು ಅವ್ರು ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜಾನೂ ಕೂಡ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಆ ಥರ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿಬೋದು. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ.
ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ, ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಗೊತ್ತಿರೋ ಸಣ್ಣ ಇನ್ಫಾರ್ಮೇಷನ್ ಪ್ರಕಾರ ಆ ಹುಂಡಿ ದುಡ್ಡನ್ನು ಆಸ್ ಇಟ್ ಈಸ್ ಯಾರ್ಯಾರು ಕಳಿಸ್ಬೇಕು ಅವ್ರು ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜಾನಗಳು ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಆ ಥರ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿತಾರೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಅವ್ರ ಜೊತೆಲಿ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು ಇನ್ನೂ ಅವ್ರ ಜೊತೆಲಿ ಇರುವಂತಹ ಚಾನ್ಸಸ್ ಕೂಡ ಇದೆ. ಇಷ್ಟು ದೊಡ್ಡ ಇದನ್ನು ನಾವು ಇವತ್ತು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಧರ್ಮಸ್ಥಳದ ವಿರುದ್ಧ ಬಹಳ ವ್ಯವಸ್ಥಿತವಾದ ಷಡ್ಯಂತರ ರಚನೆಯಾಗಿದೆ ಅನ್ನೋದು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಮೊದಲು ಸೌಜನ್ಯಗೆ ನ್ಯಾಯ ಅಂತ ಪ್ರಾರಂಭವಾದ ಹೋರಾಟ ಬರ್ತಾ ಬರ್ತಾ ದಿಕ್ಕು ತಪ್ಪಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಅನ್ನೋ ಹಂತಕ್ಕೆ ತಲುಪಿತು. ಇದೇ ಹೋರಾಟದ ಭಾಗವಾಗಿ SIT ರಚನೆ ಆಯಿತು, ಗುಂಡಿ ತೋಡಲಾಯಿತು. ಇಷ್ಟೆಲ್ಲ ಆದ ನಂತರದಲ್ಲಿ ಮುಂದೇನು ಸೌಜನ್ಯ ಅಭಿಯಾನ, ಸಮಾಧಿ ಉತ್ಖನನ ಇದಾದ ಬಳಿಕ ಈ ಗುಂಪಿನ ಮುಂದಿನ ಉದ್ದೇಶ, ಮುಂದಿನ ಗುರಿ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಗುಂಪಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲಿದೆಯಾ ಹೋರಾಟಗಾರರ ಕಣ್ಣು? ನಿನ್ನೆ ನಡೆದ ಸಭೆಯಲ್ಲಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲೇ ಈ ಬಗ್ಗೆ ಚರ್ಚೆಯಾಗಿದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತೆ. ಧರ್ಮಸ್ಥಳದ ಹುಂಡಿಯ ಹಣದ ಬಗ್ಗೆ ಇದೀಗ ಹೋರಾಟಕ್ಕಿಳಿದಿದೆ ಈ ಹೋರಾಟಗಾರರ ಬಣ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆ, ಸಮಾನ ಮನಸ್ಕರ ಸಭೆ. ಈ ಸಭೆಯಲ್ಲಿ ಹೊಸ ಹೋರಾಟದ ಬಗ್ಗೆ ಪ್ರಸ್ತಾಪ ಆಗಿದೆ. ಹಿರಿಯ ವಕೀಲ CS ದ್ವಾರಕಾನಾಥ್ ಅವರಿಂದ ಈ ವಿಚಾರ ಪ್ರಸ್ತಾಪ ಆಗಿದೆ. ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ, ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಗೊತ್ತಿರೋ ಸಣ್ಣ ಇನ್ಫಾರ್ಮೇಷನ್ ಪ್ರಕಾರ ಆ ಹುಂಡಿ ದುಡ್ಡನ್ನು ಆಸ್ ಇಟ್ ಈಸ್ ಯಾರ್ಯಾರು ಕಳಿಸ್ಬೇಕು ಅವ್ರು ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜಾನಗಳು ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಆ ಥರ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿತಾರೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಅವ್ರ ಜೊತೆಲಿ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು ಇನ್ನೂ ಅವ್ರ ಜೊತೆಲಿ ಇರುವಂತಹ ಚಾನ್ಸಸ್ ಕೂಡ ಇದೆ. ಇಷ್ಟು ದೊಡ್ಡ ಇದನ್ನು ನಾವು ಇವತ್ತು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ, ಯಾವುದು ಕೂಡ ಎಲ್ಲೂ ಕೂಡ ಅಕೌಂಟ್ ಕೊಟ್ಟು ಇಲ್ಲವೇ ಇಲ್ಲ. ನನಗೆ ಗೊತ್ತಿರೋ ಸಣ್ಣ ಇನ್ಫಾರ್ಮೇಷನ್ ಪ್ರಕಾರ ಆ ಹುಂಡಿ ದುಡ್ಡನ್ನು ಆಸ್ ಇಟ್ ಈಸ್ ಯಾರ್ಯಾರು ಕಳಿಸ್ಬೇಕು ಅವ್ರು ಕಳಿಸ್ತಾರೆ ಬಹುಶಃ ಗೊತ್ತಿಲ್ಲ, ನಿಜಾನಗಳು ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಆ ಥರ ಇದೆ. ಅಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಸುರಿತಾರೆ. ಅವ್ರಿಗೆ ಜನಶಕ್ತಿ ಇದೆ, ಸರ್ಕಾರ ಶಕ್ತಿ ಇದೆ. ಒಂದು ರೀತಿಯಲ್ಲಿ ಒಂದು ಭಾಗದ ಭಕ್ತರು ಕೂಡ ಅವ್ರ ಜೊತೆಲಿ ಇನ್ನೂ ಇರ್ಬೋದು. ಒಂದು ಭಾಗದ ಭಕ್ತರು ಇನ್ನೂ ನಮ್ಮದೇ ಇರೋದು ಇನ್ನೂ ಅವ್ರ ಜೊತೆಲಿ ಇರುವಂತಹ ಚಾನ್ಸಸ್ ಕೂಡ ಇದೆ. ಇಷ್ಟು ದೊಡ್ಡ ಇದನ್ನು ನಾವು ಇವತ್ತು ಫೇಸ್ ಮಾಡಬೇಕಾಗಿರೋದು ನಾವು ಅರ್ಥ ಮಾಡಬೇಕು. ನಾವೆಷ್ಟು ಕಾಂಗ್ರೆಸ್ ಮಾಡಬೇಕು ಮತ್ತು ನಾವು ಯಾವ್ಯಾವ ಹಂತದಲ್ಲಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೇಳಿದಂಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಹುಂಡಿ ದುಡ್ಡು ಅದಕ್ಕೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಧರ್ಮಸ್ಥಳದ ವಿರುದ್ಧ ಬಹಳ ವ್ಯವಸ್ಥಿತವಾದ ಷಡ್ಯಂತರ ರಚನೆಯಾಗಿದೆ ಅನ್ನೋದು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಮೊದಲು ಸೌಜನ್ಯಗೆ ನ್ಯಾಯ ಅಂತ ಪ್ರಾರಂಭವಾದ ಹೋರಾಟ ಬರ್ತಾ ಬರ್ತಾ ದಿಕ್ಕು ತಪ್ಪಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಅನ್ನೋ ಹಂತಕ್ಕೆ ತಲುಪಿತು. ಇದೇ ಹೋರಾಟದ ಭಾಗವಾಗಿ SIT ರಚನೆ ಆಯಿತು, ಗುಂಡಿ ತೋಡಲಾಯಿತು. ಇಷ್ಟೆಲ್ಲ ಆದ ನಂತರದಲ್ಲಿ ಮುಂದೇನು ಸೌಜನ್ಯ ಅಭಿಯಾನ, ಸಮಾಧಿ ಉತ್ಖನನ ಇದಾದ ಬಳಿಕ ಈ ಗುಂಪಿನ ಮುಂದಿನ ಉದ್ದೇಶ, ಮುಂದಿನ ಗುರಿ ಏನು? ರಿಪಬ್ಲಿಕ್ ಕನ್ನಡದಲ್ಲಿ
ಈ ಗುಂಪಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಧರ್ಮಸ್ಥಳದ ಹುಂಡಿಯ ಮೇಲಿದೆಯಾ ಹೋರಾಟಗಾರರ ಕಣ್ಣು? ನಿನ್ನೆ ನಡೆದ ಸಭೆಯಲ್ಲಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲೇ ಈ ಬಗ್ಗೆ ಚರ್ಚೆ ಆಗಿದೆ. ಸೌಜನ್ಯ ಹೋರಾಟಗಾರರಿಗೆ ಹುಂಡಿ ಹಣದ ಲೆಕ್ಕ ಬೇಕಂತೆ. ಧರ್ಮಸ್ಥಳದ